ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಾಡ ಪುರುಷ ಈ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣಂತೆ. ಇಲ್ಲಿ ಬಾಳು ಅಮ್ಮ ಹೇಳ್ತಾ ಇದ್ದಾರೆ, ಮದುವೆ ಮಾಡ್ಕೊಬಿಡು, ನಿಶ್ಚಯ ಆಗಿರೋ ಹುಡುಗಿ, ನೀನು ಊರೂರು ತಿರ್ಕೊಂಡು ಹೋಗ್ಬಿಟ್ರೆ, ಸಂಚಾರ ಮಾಡ್ಕೊಂಡು ಹೋಗ್ಬಿಟ್ರೆ ಹುಡುಗಿ ಗತಿ ಏನಾಗಬೇಕು, ಅಳಿಯಂದಿರು ಏನಂತಾರೆ, ಮಗಳೇನಂತಾಳೆ, ಹುಡುಗಿ ಏನು ಅನ್ಕೋತಾಳೆ ಅಂತ ಹೇಳ್ತಾರೆ. ಆದರೆ ಅವ್ವ ನಾನು ಮದುವೆ ಮಾಡ್ಕೊಳ್ಳಲ್ಲವ್ವ, ನನಗೆ ಮದುವೆ ಇಷ್ಟ ಇಲ್ಲ ಅಂತ ಬಾಳು ಹೇಳ್ತಾನೆ. ಅದಕ್ಕೆ ಹಂಗಂದ್ರೆ ಹೆಂಗೋ ಬಾಳು, ನೀನು ಮದುವೆ ಮಾಡ್ಕೋಬೇಕು ಕಣೋ, ಮದುವೆ ಮಾಡ್ಕೊಳ್ಳಿಲ್ಲ ಅಂದರೆ ನಿಶ್ಚಯ ಆಗಿರೋ ಹುಡುಗಿ ಮತ್ತೆ ಯಾರೋ ಮದುವೆ ಮಾಡ್ಕೋತಾರೆ ಅಂತ ಅವ್ವ ಹೇಳ್ತಾಳೆ. ಅದಕ್ಕೆ ಇಲ್ಲ ಅದಾಗಲ್ಲ ಕಣವ, ನಾನು ಸಂಚಾರ ಮಾಡಿಕೊಂಡು ಊರೂರು ಹೋಗೋದು, ನಾನು ಎಲ್ಲಿ ಅವಳನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ, ಬೇಡ ಕಣವ ಅಂತ ಹೇಳ್ತಾನೆ. ನಾನು ಚಿಕ್ಕ ಹುಡುಗನಲ್ಲಿರುವಾಗ ನೀವು ನಿಶ್ಚಯ ಮಾಡ್ಕೊಂಡಿದ್ದೀರಾ, ನಾನೇನು ಮಾಡೋಕ್ಕಾಗುತ್ತೆ ಅದಕ್ಕೆ ಅಂತೇಳಿ. ಆಮೇಲೆ ಈ ಗೌಡ ಊರಲ್ಲಿ ಏನೇನು ನಡೆಯುತ್ತೆ ಎಲ್ಲನೂ ನನಗೆ ಇನ್ಫಾರ್ಮೇಷನ್ ಕೊಡುವಂತ ಅವನ್ನ ಸೇವಕನ ಕಳಿಸಿರ್ತಾನಲ್ಲ, ಅವನು ಬಂದುಬಿಟ್ಟು ಹೇಳ್ತಾನೆ, ಹಿಂಗೆ ಬಾಳು ಇವಾಗ ಪಾಂಡ್ರಪುರದಿಂದ ಬಂದಿದ್ದಾನೆ, ಆದರೆ ಮದುವೆ ಮಾಡ್ಕೊ ಅಂತ ಹೇಳ್ತವ್ರೆ ಅವ್ರ ಮನೇಲಿ, ಇವನು ಒಪ್ತಾ ಇಲ್ಲ ಮದುವೆಗೆ. ಬಾಳು ಮದುವೆ ಬೇಡವೇ ಬೇಡ ಅಂತಿದ್ದಾನೆ, ನಿಶ್ಚಯ ಆಗಿರೋ ಹುಡುಗಿ ಮಾಡ್ಕೊ ಅಂತ ಅವ್ರಮ್ಮ ಹೇಳ್ತವ್ರೆ, ಆದರೆ ಇವನು ಬೇಡವೇ ಬೇಡ ಅಂತವನೇ ಅಂತ ಹೇಳಿರ್ತಾನೆ. ಅದು ಬಾಳುಗೆ ಎಲ್ಲದೂ ಗೊತ್ತಾಗ್ತಾ ಇರುತ್ತೆ, ಯಾರ್ಯಾರು ಏನೇನು ಮಾತಾಡ್ತಾರೆ ಎಲ್ಲದೂ ಗೊತ್ತಾಗುತ್ತೆ. ಬಾಳು ಅದೇ ಕಡೆ ಅವ್ರ ಅಮ್ಮನ ಹತ್ರ ಮಾತಾಡ್ಬಿಟ್ಟು ಬಂದೆ ಇರವ ಅಂತ ಹೇಳ್ಬಿಟ್ಟು ಮತ್ತೆ ಅದೇ ಕಡೆ ಹೋಗ್ತಾನೆ. ಅವರು ಅಲ್ಲಿ ಇಬ್ಬರು ಮಾತಾಡ್ತಾ ನಿಂತಿರ್ತಾರೆ, ಅಲ್ಲಿಗೆ ಹೋಗ್ತಾನೆ. ಓ ಏನೋ ಬಾಳು ಯಾವಾಗ ಬಂದೋ ಪಂಡ್ರಪುರದಿಂದ ಅಂತ ಕೇಳ್ತಾನೆ. ಅದಕ್ಕೆ ನಿನ್ನೆ ಬಂದೆ ಅಂತ ಹೇಳ್ತಾನೆ. ಹೌದಾ, ಇನ್ನೇನು ಮದುವೆನಾ ಅಂತ ಕೇಳ್ತಾನೆ. ಮದುವೆ ಏನಿಲ್ಲ, ಈ ಫಸ್ಟ್ ಇವನಿಗೆ ಮಾಡಿ ಮದುವೆನಾ, ನನಗೆ ಮಾಡೋಕ್ಕಿಂತ ಮೊದಲು ಇವನಿಗೆ ಮಾಡಿ ಮದುವೆನಾ ಅಂತ ಹೇಳ್ದೆ. ನನಗೆ ಹೆಣ್ಣು ಸಿಕ್ಕಬೇಕಲ್ಲ, ಅವನಿಗೆ ಹೆಣ್ಣಿಲ್ವಾ, ಹೆಣ್ಣು ಸಿಕ್ಕಿಲ್ಲ, ನಿಂಗೆ ಅಂದರೆ ನಿಶ್ಚಯ ಆಗಿದೆ, ನೀನು ಮಾಡ್ಕೋಬೋದು ಅಂತ. ಅದು ನನ್ನಿಷ್ಟ, ನಾನು ಮದುವೆ ಮಾಡ್ಕೊಳ್ಳೋದು, ನಿಮಗೇನು ಅದೆಲ್ಲ ಕಟ್ಕೊಂಡು ನಿಮ್ಮ ಕಷ್ಟ ಏನು, ನನಗೆ ಇಷ್ಟ ಆದರೆ ನಾನು ಮಾಡ್ಕೊಳ್ತೀನಿ, ಇಲ್ಲಾಂದರೆ ಬಿಟ್ಬಿಡ್ತೀನಿ, ನಿಮ್ಮ ಪಾಡಿ ನೀವು ಸುಮ್ಮನೆ ಇರೋದು ಕಲ್ತ್ಕೊಳ್ಳಿ ಅಂತ ಹೇಳ್ತಾನೆ. ಹಂಗಲ್ಲ ಕಣೋ, ನಿಶ್ಚಯ ಆಗಿರೋ ಹುಡುಗಿ ನಿಮ್ಮ ಅಕ್ಕ ಬಾವ ಏನಂತಾರೋ ಅಂತಂದರೆ ಅದು ನಮ್ಮ ಮನೆಗೆ ಸಂಬಂಧಪಟ್ಟಿದ್ದ ವಿಷಯ, ನೀವು ಯಾತಕ್ಕೆ ತಲೆ ಕೆಡ್ಸ್ಕೊಂಡರಿ, ನೀವು ಸುಮ್ಮನೆ ಇರಿ, ನಾನು ಊರು ಸಂಚಾರ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ನಾನು ಮದುವೆ ಮಾಡ್ಕೊಂಡು ಏನು ಮಾಡಲಿ ಅಂತ ಕೇಳ್ತಾನೆ. ಅದಕ್ಕೆ ಊರು ಸಂಚಾರ ಬಿಟ್ಟು ಸಂಸಾರ ಮಾಡೋದು ಕಲಿ ನೀನು ಫಸ್ಟು, ಊರು ಸಂಚಾರ ಮಾಡ್ಕೊಂಡು ಕೂತ್ರೆ ಸಂಸಾರ ಆಗಲ್ಲ ಅಂತ ಹೇಳ್ತಾನೆ. ಅದನ್ನು ನೀವು ಅರ್ಥ ಮಾಡ್ಕೊಂಡು ಅವನಿಗೆ ಮದುವೆ ಮಾಡಿ, ಅವನಿಗೆ ಮದುವೆ ಮಾಡಿಲ್ಲಲ್ಲ ಅದಕ್ಕೆ ಅವನು ಹಂಗೆ ಆಡ್ತಿದ್ದಾನೆ, ಎಲ್ಲ ಕಡೆನೂ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಬಂದು ನಿಮಗೆ ತಿಳಿಸ್ತಿದ್ದಾನೆ, ಅದ್ರ ಬದಲು ಅವನಿಗೊಂದು ಮದುವೆ ಮಾಡಿಬಿಡಿ ಸರಿ ಹೋಗ್ತಾನೆ ಅಂತ ಹೇಳ್ತಾನೆ ಬಾಳು. ಅದಕ್ಕೆ ಬಾಳು, ನಿನಗೆ ಹೇಳೋಕ್ಕಾಗಲ್ಲ ಕಣೋ, ನಿನಗೆ ಬಾಯಿ ಕೊಡೋಕ್ಕೂ ಆಗಲ್ಲ, ನಿನಗೆ ಹೇಳೋಕ್ಕೂ ಆಗಲ್ಲ, ಅದಕ್ಕೆ ತಕ್ಕ ಉತ್ತರ ಕೊಟ್ಬಿಡ್ತೀಯ ನೀನು ಅಂತೇಳ್ಬಿಟ್ಟು ಮುಖ ಉಳ್ಳುಗೆ ಮಾಡ್ಕೊಳ್ತಾನೆ ಅವನು ಗೌಡ. ಹೌದು, ನನ್ನ ತಂಟೆಗೆ ಬರಬೇಡಿ, ನನ್ನ ವಿಷಯಕ್ಕೆ ಯಾರು ತಲೆ ಹಾಕೋಕ್ಕೆ ಹೋಗಬೇಡಿ, ನಿಮ್ಮ ಪಾಡಿ ನೀವೇನು ಕೆಲಸ ಇದೆಯೋ ಅದು ಮಾಡ್ಕೊಂಡು ಹೋಗಿ, ನನ್ನ ವಿಷಯಕ್ಕೆ ಬಂದರೆ ನಿಮಗೆ ಇಷ್ಟೇ ಅಲ್ಲ ಇನ್ನೂ ಜಾಸ್ತಿನೂ ಇರುತ್ತೆ ಅಂತ ಹೇಳ್ತಾನೆ. ಅಯ್ಯೋ ಅದು ಸರಿಯಪ್ಪ, ನಿನ್ನ ವಿಷಯನೇ ಬೇಡ ನಮಗೆ, ನಮ್ಮ ಪಾಡಿ ನಾವು ಇದ್ಬಿಟ್ರೆ ಆಯಿತು ಅನ್ನೋಂಗೆ ಮನಸ್ಸಲ್ಲಿ ಅಂದ್ಕೊಳ್ತಾರೆ. ಆದರೆ ಹೊರಗಡೆ ಅವ್ರನ್ನ ನೋಡಿದ ತಕ್ಷಣ ಏನಾರು ಚುಡಾಯಿಸ್ಬೇಕು ಅನ್ನಿಸ್ತಾ ಇರುತ್ತೆ. ಹಾಗೆ ಬಾಳು ಮಾಮ ಮದುವೆ ಮಾಡ್ಕೊಳ್ಳೋದೇ ಇಲ್ಲ ಅನ್ನಂಗೆ ಕಾಣುತ್ತೆ. ಮುಂದೆ ಮದುವೆ ಮಾಡ್ಕೊಂಡ್ರೆ ಸಂಸಾರ ಕಟ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಯಾವುದೇ ಊರಿಗೆ ಹೋದ್ರೂ ಅಲ್ಲಿ ಅವರು ಒಂದು ಒಳ್ಳೆತನ ತೋರಿಸಿ, ಅಲ್ಲಿ ಅವ್ರಿಗೆ ಒಳ್ಳೇದು ಮಾಡಿ, ಆ ಊರವರಿಗೆ ಒಳ್ಳೆ ಅಭಿವೃದ್ಧಿ ಮಾಡಿ, ಹಿಂಗಲ್ಲ ಹಿಂಗೆ ಬದುಕಿ ಹಿಂಗೆ ಬಾಳಿ ಅಂತೆಲ್ಲ ಹೇಳಿ ಬರೋದು ಬಾಳು ಮಾಮನ ಕೆಲಸ ಆಗಿರುತ್ತೆ. ಜೊತೆಗೆ ಒಂದು 5-6 ಜನ ಕರ್ಕೊಂಡೋಗಿರ್ತಾರೆ, ಬಿಡಾರ ಹಾಕ್ಕೊಂಡು ಅಲ್ಲೇ ಮಾಡ್ಕೊಂಡು ತಿಂದು, ಅಲ್ಲೇ ಒಂದು ಆಶ್ರಮ ಥರ ಮಾಡ್ಕೊಂಡ್ಬಿಡ್ತಾರೆ ಹೋದ ಕಡೆ ಎಲ್ಲ ಟೆಂಟ್ ಹಾಕ್ಕೊಂಡು. ಹಾಗಾಗಿ ಇವರು ಮುಂದೆ ಅದೇ ಥರ ಮಾಡ್ಕೊಂಡು ಹೋಗೋದು. ಅದಕ್ಕೋಸ್ಕರ ಬಾಳು ಮಾಮ ಮದುವೆ ಮಾಡ್ಕೊಳ್ಳೋಕೆ ಒಪ್ತಾ ಇಲ್ಲ. ಆದರೆ ಅವ್ರ ಅಪ್ಪ ಹಂಗೆ ಸಿಟ್ಟಿದೆ, ಒಪ್ಪಲ್ವಲ್ಲ ಇವನು, ನಿಶ್ಚಯ ಆಗಿರೋ ಹುಡುಗಿನ ಈ ಥರ ಬಿಟ್ಟು ಈ ಥರ ಮಾಡ್ತಾನಲ್ಲ, ಅಳಿಯಂದಿರು ಮಗಳು ಏನಂತಾರೆ ನಮಗೆ ಅಂತ ಅವರು ಪಾಪ ಗಂಡ ಹೆಂಡ್ತಿ ನೊಂದ್ಕೋತಾರೆ. ಆಬ್ವಿಯಸ್ಲಿ ಅವರಿಗೆ ಚಿಂತೆ ಆಗುತ್ತೆ ಅಲ್ವಾ. ಬಟ್ ಅವ್ರಿಗೆ ಮಗಳು ಇನ್ನೆಲ್ಲಿ ಯಾರಿಗೆ ಕೊಡೋದು, ನಿಶ್ಚಯ ಆಗಿರೋ ಹುಡುಗಿ ಯಾರಿಗೆ ಕೊಡೋದು ಅನ್ನೋದು ಅವ್ರ ಚಿಂತೆ ಆಗುತ್ತೆ. ಆದರೆ ಬಾಳು ಮಾತ್ರ ಒಪ್ಕೊಳ್ತಾನೆ ಇಲ್ಲ ಮದುವೆ ಮಾಡ್ಕೊಳ್ಳೋದಕ್ಕೆ. ಹಂಗಾಗ್ಬಿಟ್ಟು ಅವ್ರು ಎಷ್ಟೇ ಹೇಳಿದ್ರು ಇಲ್ಲ ನಾನು ಆಗಲ್ಲ ಅಂತ. ಏಕೆಂದರೆ ಪಂಢರಪುರಕ್ಕೆ ಹೋಗಿ ಬಂದಮೇಲೆ ದೇವರು ಅಲ್ಲಿ ಅವರಿಗೆ ಇದು ತುಳಸಿ ಎಲ್ಲ ಕೊಟ್ಟು ಆಶೀರ್ವಾದ ಮಾಡಿದೆ, ಹಂಗೆ ಇನ್ನೂ ಪವರ್ ಜಾಸ್ತಿ ಆಗಿದೆ. ಫಸ್ಟೇ ಪವರ್ ಇತ್ತು, ಎಲ್ಲೇನೇ ನಡೆದ್ರು ಊರಲ್ಲಿ ಎಲ್ಲದೂ ಗೊತ್ತಾಗ್ತಿತ್ತು. ಈಗ
ಪಾಂಡವಪುರದಲ್ಲೂ ಕೂಡ ಪಾಂಡವರಾಯ ಸ್ವಾಮಿ ಕೃಪೆ ತೋರಿರೋದ್ರಿಂದ ಇನ್ನೂ ಜಾಸ್ತಿ ಪವರ್ ಬಂದುಬಿಟ್ಟಿದೆ. ಹಾಗಾಗಿ ಮತ್ತೇನೇನು ಹೇಳಿದ್ರು ಎಲ್ಲ ಕಡೆನೂ ಗೊತ್ತಾಗ್ತಾ ಇರುತ್ತೆ. ಒಂಥರ ದೇವರು ಮೈ ಮೇಲೆ ಬಂದ ಹಾಗೆ ಇವ್ರದ್ದು ಒಂಥರ ಪವಾಡ ಪುರುಷ ಆ ಥರ ಮಾಡೋದು ಇವರು ಕೆಲಸನ. ಹಂಗಾಗ್ಬಿಟ್ಟು ಪ್ರತಿಯೊಬ್ಬರೂ ಇವರಿಗೆ ನಮಸ್ಕಾರ, ಇನ್ನು ಮುಂದೆ ಅಂದರೆ ಪ್ರತಿಯೊಬ್ಬರು ನಮಸ್ಕಾರ ಮಾಡೋದು, ಹೋದ ಕಡೆ ಬಂದ ಕಡೆ ಎಲ್ಲ ಇವ್ರಿಗೆ ಗೌರವ ಕೊಡೋದು, ಇದೆಲ್ಲ ಆಗುತ್ತೆ. ಏಕೆಂದರೆ ಅಷ್ಟು ಪವರ್ಫುಲ್ ಮನುಷ್ಯ ಇವರು. ಇಲ್ಲಿ ಅವ್ರು ಏನು ಹೇಳ್ತಾರೋ ಅದು ನಡೆದು ಬಿಡುತ್ತೆ. ಹಾಗಾಗಿ ಅವರಿಗೆ ಎಲ್ಲವರು ಒಂದು ಗೌರವ ಕೊಡ್ತಾರೆ, ಮರ್ಯಾದೆ ಕೊಡ್ತಾರೆ. ಹಾಗೆ ಅದು ಯಾರಿಗೂ ಅರ್ಥ ಆಗ್ತಿಲ್ವಲ್ಲ ಅಂತ ಸ್ವಲ್ಪ ದಿನ ನೊಂದ್ಕೊಂಡಿದ್ದು ಉಂಟು, ಹುಡುಗನಲ್ಲಿ ಸ್ವಲ್ಪ ನೊಂದ್ಕೊಂಡಿದ್ದು ಉಂಟು. ಏಕೆಂದರೆ ನಾನು ಏನು ಹೇಳೋಕ್ಕೋದ್ರೂ ಎಲ್ಲ ತಪ್ಪು ತಿಳ್ಕೊತಾರೆ. ಇವನೇನು ದೊಡ್ಡ ಮೇಧಾವಿನ, ನಮಗೆ ಹೇಳೋಕ್ಕೆ ಬರ್ತಾನಲ್ಲ, ಇವನ ಕೆಲಸ ಇವ್ನು ಮಾಡ್ಕೊಳಕ್ಕಾಗಲ್ವ ಅಂತ ಬೈತಾಯಿದ್ರು. ಹಂಗಾಗ್ಬಿಟ್ಟು ಏನು ಹೇಳೋಕ್ಕೋದ್ರೂ ನನಗೆ ಹಿಂಗೆ ಅಂತಾರೆ. ನಾನು ಏನು ಹೇಳೋಕ್ಕೋದ್ರೂ ಕೇಳಲ್ಲ. ನಾನು ಏನು ಮಾಡಲಿ ಅನ್ನೋದು ಅವ್ರದ್ದು ಚಿಂತೆ ಆಗಿತ್ತು ಆವಾಗ. ಈಗ ಎಲ್ಲದೂ ಗೊತ್ತಾಗುತ್ತೆ. ಇವನು ಏನು ಸಂಸಾರ ಕಟ್ಕೊಳ್ಳಲ್ಲ ಅಂತಾನಲ್ಲ, ಇವನೇನು ಊರು ಸಂಚಾರ ಮಾಡ್ತಾನೆ ಅಂತ ಅಪ್ಪ ಅಮ್ಮಗೆ ಚಿಂತೆ ಹತ್ಕೊಬಿಟ್ಟೈತೆ. ಏನು ಮಾಡೋದು, ಇವನ್ನ ಮದುವೆ ಮಾಡ್ಕೊಳ್ಳೋದೇ ಇಲ್ಲ ಅಂತಾನಲ್ಲ ಅಂತ ಹೇಳ್ಬಿಟ್ಟು ಪಾಪ ಅವರು ಚಿಂತೆ ಮಾಡ್ತಾಯಿದ್ದಾರೆ. ಮುಂದೆ ಈ ಕತೆ ಎಲ್ಲಿವರೆಗೆ ಈ ಸ್ಟೋರಿ ಹೋಗುತ್ತೋ ನೋಡಬೇಕು. ತುಂಬ ಚೆನ್ನಾಗಿದೆ ಇದು ಸ್ಟೋರಿ. ಸೆಕೆಂಡು ಸಲ ಇದು ಪ್ರಸಾರ ಆಗ್ತಿರೋದು. ನಾನು ಕೂಡ ನೋಡಿದ್ದೆ. ತುಂಬ ಚೆನ್ನಾಗಿದೆ ಇದು ಸ್ಟೋರಿ. ಮುಂದೆ ಅಂತೂ ಇನ್ನೂ ತುಂಬ ಚೆನ್ನಾಗಿದೆ. ಎಲ್ಲ ಬಡವರು ಶ್ರೀಮಂತರು ಅಂದಲೇ ಎಲ್ಲರಿಗೂ ಒಂದೇ ಸಮ ನೋಡ್ಕೊಳ್ಳೋ ಅಂಥ ಮನೋಭಾವ ಇವ್ರದ್ದು. ಯಾವುದು ಈ ಬಾಳು ಮಾಮಂದು. ಹಂಗಾಗ್ಬಿಟ್ಟು ಪ್ರತಿಯೊಬ್ಬರು ಇವ್ರಿಗೆ ಗೌರವ ಕೊಡ್ತಾರೆ. ಇವ್ರಿಗೆ ಗೌರವ ಕೊಟ್ಟು ಎಲ್ಲೋದ್ರೂ ಇವ್ರಿಗೆ ಹೋಗಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.